ನಮಸ್ಕಾರ, ಕನ್ನಡ 9ಗೆ ಸ್ವಾಗತ. ನಾನು ಮಾಲಾ ಹಸನ್. ಈಗ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯಾದ್ಯಂತ ಸಡಗರ ಸಂಭ್ರಮದಿಂದ ಹನುಮ ಜಯಂತಿ ಅದ್ದೂರಿ ಆಚರಣೆ. ವಾಯುಪುತ್ರ ಹನುಮಂತನ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅಲಂಕಾರ. ಕೇಸರಿ ವಸ್ತ್ರ ಧರಿಸಿ ಕುಣಿದು ಕುಪ್ಪಳಿಸಿದ ಯುವಕರ ದಂಡು. ಸಮಾಜದ ಮೌಢ್ಯದ ಪ್ರತಿರೂಪವೇ ಬಾಲ್ಯ ವಿವಾಹ. ಬಾಲ್ಯ ವಿವಾಹವನ್ನ ತಡೆಯುವುದು ನಮ್ಮೆಲ್ಲರ ಕರ್ತವ್ಯ. ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ಹೇಳಿಕೆ. ಹಿಂದುಳಿದ ವರ್ಗಗಳ ನಿಗಮಗಳಿಗೆ 1600 ಕೋಟಿ ಅನುದಾನ ಕೂಡಲೇ ಬಿಡುಗಡೆ ಮಾಡಿ. ಇಲ್ಲವಾದರೆ ಹಿಂದುಳಿದ ವರ್ಗಗಳ ನಿಗಮಗಳನ್ನು ಮುಚ್ಚಿಬಿಡಿ. ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಜಿಲ್ಲಾ ಘಟಕದಿಂದ ಆಗ್ರಹಿಸಿ ಪ್ರತಿಭಟನೆ. ಹಾಸನ ಜಿಲ್ಲೆಯಾದ್ಯಂತ ಸಡಗರ ಸಂಭ್ರಮದಿಂದ ಹನುಮ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ವಾಯುಪುತ್ರ ಹನುಮಂತನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಅಲಂಕಾರಗಳು, ಮೆರವಣಿಗೆಗಳು ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನೆರವೇರಿದವು. ಹಿಂದೂ ಹಿತರಕ್ಷಣಾ ಪರಿಷತ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಹನುಮ ಜಯಂತಿಯ ಶೋಭಾಯಾತ್ರೆ ಅದ್ದೂರಿಯಾಗಿ ನಡೆಯಿತು. ಹಾಸನದಲ್ಲಿಂದು ನಡೆದ ಹನುಮ ಜಯಂತಿಯ ಶೋಭಾಯಾತ್ರೆಯು ಕುವೆಂಪು ವೃತ್ತದಿಂದ ಪ್ರಾರಂಭ ಆಗಿ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪಂಚಮುಖಿ ಗಣಪತಿ ದೇವಸ್ಥಾನದ ಎದುರು ಕೊನೆಗೊಂಡಿತು. ಶೋಭಾಯಾತ್ರೆಯಲ್ಲಿ ಶ್ರೀ ಬಾಲರಾಮನ ಮತ್ತು ಶ್ರೀ ಹನುಮಂತನ ಉತ್ಸವ ಮೂರ್ತಿಯು ಮೆರವಣಿಗೆಗೆ ವಿಶೇಷ ಮೆರುಗು ನೀಡಿತು. ಸುಮಾರು 1000ಕ್ಕೂ ಹೆಚ್ಚು ಹನುಮ ಭಕ್ತರು ಯಾತ್ರೆಯಲ್ಲಿ ಭಾಗವಹಿಸಿ ಶೋಭಾಯಾತ್ರೆಗೆ ಸಾಕ್ಷಿಯಾದರು. ಈ ವೇಳೆ ನೆರೆದಿದ್ದ ಭಕ್ತರಿಗೆ ಕುವೆಂಪು ವೃತ್ತದಲ್ಲಿ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಹಿಂದೂ ಹಿತರಕ್ಷಣಾ ಪರಿಷತ್ನ ಅಧ್ಯಕ್ಷ ವಿಶಾಲ್ ಅಗರ್ವಾಲ್, ಶೋಭಾಯಾತ್ರೆ ಉತ್ಸವದ ಯಶಸ್ವಿಗೆ ಕಾರಣರಾದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿದರು. ಎಲ್ಲರಿಗೂ ಹನುಮ ಜಯಂತಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಹಿಂದೂ ಹಿತರಕ್ಷಣಾ ಪರಿಷತ್ ವತಿಯಿಂದ ಇಂದು ಆಯೋಜಿಸಲಾಗಿದ್ದ ಶೋಭಾಯಾತ್ರೆಯು ಒಂದು ಮಧ್ಯದ ಹಂತಕ್ಕೆ ಬಂದು ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮುಕ್ತಾಯ ಆದ ನಂತರ ಮಹಾ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅನ್ನ ಸಂತರ್ಪಣಾ ಕಾರ್ಯಕ್ರಮಕ್ಕೆ 4000 ಜನ ಸೇರುವ ನಿರೀಕ್ಷೆ ಇದೆ. ಮತ್ತು ಹನುಮ ಭಕ್ತರು ಮತ್ತು ಹಿಂದೂ ಪ್ರೇಮಿಗಳು ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಾಗಿ ಬಂದು ನನ್ನನ್ನು ಸಹಕರಿಸಿದ್ದಾರೆ. ಹಿಂದೂ ಹಿತರಕ್ಷಣಾ ಪರಿಷತ್ ಸಂಘಟನೆಗೆ ಬಹಳ ಒಂದು ಗೌರವವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷ ಇದಕ್ಕಿಂತ ವಿಜೃಂಭಣೆಯಾಗಿ ಹನುಮ ಜಯಂತಿ ಆಚರಣೆಯನ್ನು ಹಿಂದೂ ಹಿತರಕ್ಷಣಾ ಪರಿಷತ್ ಮಾಡುತ್ತದೆ. ಧನ್ಯವಾದಗಳು. ಶ್ರೀ ಕಾರ್ಯಸಿದ್ಧಿ ವೀರಾಂಜನೇಯ ಸ್ವಾಮಿ ಯುವಕರ ಸಂಘದ ವತಿಯಿಂದ ಡಿಟಿ ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ಹಾಸನದ ದೇವರಾಯಪಟ್ಟಣ ಗ್ರಾಮದಲ್ಲಿಂದು ಅದ್ದೂರಿ ಹನುಮ ಜಯಂತಿ ಮಹೋತ್ಸವ ನಡೆಯಿತು. ಹಾಸನದ ದೇವರಾಯಪಟ್ಟಣ ಗ್ರಾಮದಲ್ಲಿಂದು ಹನುಮ ಜಯಂತಿ ಮಹೋತ್ಸವ ಪ್ರಯುಕ್ತ ಶ್ರೀ ಕಾರ್ಯಸಿದ್ಧಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯಿತು. ಈ ವೇಳೆ ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದರು. ಈ ಸಂದರ್ಭದಲ್ಲಿ ಅರ್ಚಕ ಗೋವಿಂದ ಸ್ವಾಮಿ ಭಾರದ್ವಾಜ್ ಕನ್ನಡ 9 ವಾಹಿನಿಯೊಂದಿಗೆ ಮಾತನಾಡಿ, ದೇವರುಗಳು ನೆಲೆಸಿರುವ ಗ್ರಾಮವೇ ದೇವರಾಯಪಟ್ಟಣ. ಈ ಗ್ರಾಮದಲ್ಲಿನ ಶ್ರೀ ಕಾರ್ಯಸಿದ್ಧಿ ವೀರಾಂಜನೇಯ ಸ್ವಾಮಿ ಜೀರ್ಣೋದ್ಧಾರವಾಗಿ 5 ವರ್ಷಗಳು ಕಳೆದಿವೆ. ತಿರುಪತಿಯಲ್ಲಿನ ವೆಂಕಟೇಶ ಸ್ವಾಮಿಯನ್ನ ಕೆತ್ತನೆ ಮಾಡಿರುವ ಕಲ್ಲಿನಲ್ಲಿಯೇ ಕಾರ್ಯಸಿದ್ಧಿ ವೀರಾಂಜನೇಯ ಸ್ವಾಮಿಯ ಕೆತ್ತನೆ ಮಾಡಲಾಗಿರೋದು ಈ ದೇಗುಲದ ವಿಶೇಷ. ಹನುಮ ಜಯಂತಿಯಾದ ಇಂದು ದೇವಾಲಯದಲ್ಲಿ ಸ್ವಾಮಿಗೆ ಅವರೇಕಾಳಿನಿಂದ ವಿಶೇಷವಾಗಿ ಅಲಂಕಾರವನ್ನ ಮಾಡಿ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳಲಾಗಿದೆ. ಹಾಗೆ ಭಕ್ತಾದಿಗಳಿಗೆ ಇಂದು ಶ್ರೀ ಕಾರ್ಯಸಿದ್ಧಿ ವೀರಾಂಜನೇಯ ಸ್ವಾಮಿ ಯುವಕರ ಸಂಘದ ವತಿಯಿಂದ ಅನ್ನ ಸಂತರ್ಪಣೆ ಮಾಡಲಾಗಿದೆ ಅಂತ ಮಾಹಿತಿ ನೀಡಿದರು. ಶ್ರೀ ಕಾರ್ಯಸಿದ್ಧಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರಗೊಂಡು ಇಂದಿಗೆ 5ನೇ ವರ್ಷದ ಶ್ರೀ ಹನುಮ ಜನ್ಮೋತ್ಸವದ ಅಂಗವಾಗಿ ದೇವರಾಯಪಟ್ಟಣದಲ್ಲಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರಿದ್ದು, ಶ್ರೀ ಕಾರ್ಯಸಿದ್ಧಿ ವೀರಾಂಜನೇಯ ಸ್ವಾಮಿ ದೇವರಿಗೆ ವಿಶೇಷವಾಗಿ ಇಂದಿನ ದಿನ ಶುಕ್ರಗ್ರಹನಿಗೆ ಪ್ರಿಯವಾದಂತಹ ಅವರೇಕಾಳಿನಿಂದ ಅಲಂಕಾರದ ಸೇವೆಯನ್ನು ಸಲ್ಲಿಸಿ ಭಗವಂತನ ಕೃಪೆಗೆ ಸಾವಿರಾರು ಭಕ್ತರು ಆಗಮಿಸಿ ಶ್ರೀ ಆಂಜನೇಯ ಸ್ವಾಮಿ ದೇವರ ದರ್ಶನವನ್ನು ಪಡೆದು ಪುನೀತರಾಗಿ ಇಲ್ಲಿ ಗ್ರಾಮಸ್ಥರು ನೆರವೇರಿಸಿರುವಂತಹ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾಗಿ, ಹಾಗೆ ಈ ಒಂದು ದೇವರಾಯ ಪಟ್ಟಣದಲ್ಲಿ ದೇವರುಗಳೇ ನೆಲೆಸಿರುವಂತಹ ಒಂದು ಗ್ರಾಮಕ್ಕೆ ದೇವರಾಯಪಟ್ಟಣ ಅಂತ ಹೆಸರಿಂದ ಕರೆಯಲ್ಪಡುವಂತಹ ಈ ಗ್ರಾಮ ಸದಾಕಾಲ ಶ್ರೀ ಕಾರ್ಯಸಿದ್ಧಿ ವೀರಾಂಜನೇಯ ಸ್ವಾಮಿಯ ದೇವರ ಒಂದು ಅನುಗ್ರಹ ಸದಾಕಾಲ ಸಿದ್ಧಿಸಲಿ. ತಿರುಪತಿಯಲ್ಲಿರುವಂತಹ
ಶ್ರೀ ವೆಂಕಟೇಶ್ವರ ಸ್ವಾಮಿಯವನ ಕೆತ್ತನೆಯನ್ನು ಮಾಡಿದಂತಹ ಶಿಲೆಯಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವರ ಕೆತ್ತನೆಯನ್ನು ಮಾಡಿರುವಂತಹ ವಿಶೇಷವಾದಂತಹ ಈ ವಿಗ್ರಹದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯವರ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಇಂದಿಗೆ 5ನೇ ವರ್ಷಗಳು ಕಳೆದಿದ್ದು ಈ ದೇವಾಲಯ ಬಹಳ ಉನ್ನತಿಯಾಗಿ ನೆರವೇರಲಿ ಅಂತ ಕೇಳ್ತಾ ಆ ಕಾರ್ಯಸಿದ್ಧಿ ವೀರಾಂಜನೇಯ ಸ್ವಾಮಿಯರಲ್ಲಿ ಗ್ರಾಮಸ್ಥರ ಪರವಾಗಿ ನಾನು ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಹನುಮ ಜಯಂತಿಯನ್ನು ಹಾಸನ ನಗರದ ಹಲವೆಡೆ ಅದ್ದೂರಿಯಾಗಿ ಆಚರಿಸಲಾಯಿತು. ನಗರದ ಹಲವು ಆಂಜನೇಯ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ಭಕ್ತಿಯಿಂದ ಪೂಜೆ ಪುನಸ್ಕಾರಗಳು ನಡೆದವು. ಎಲ್ಲೆಡೆ ಹನುಮನು ವಿವಿಧ ಅಲಂಕಾರದಲ್ಲಿ ಕಂಗೊಳಿಸ್ತಾ ಇದ್ದಿದ್ದು ವಿಶೇಷವಾಗಿತ್ತು. ಅದೇ ರೀತಿಯಾಗಿ ಹಾಸನದ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿನ ಶ್ರೀ ಸಂಜೀವಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿಯ ಪ್ರಯುಕ್ತ ವಿಶೇಷ ಪೂಜೆ ನೆರವೇರಿಸಲಾಯಿತು. ವಿವಿಧ ಪುಷ್ಪ ಅಲಂಕಾರದಿಂದ ಹನುಮನನ್ನ ಅಲಂಕರಿಸಿ ರಾಜ್ಯದ ಏಳಿಗೆಗೆ ಹೋಮ ಹವನ ಮಾಡಲಾಯಿತು. ಇದೇ ವೇಳೆ ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು. ಚನ್ನರಾಯಪಟ್ಟಣದಲ್ಲಿ 2 ದಿನದಿಂದ ನಡೀತಾ ಇರೋ ಹನುಮ ಜಯಂತಿ ಮಹೋತ್ಸವದಲ್ಲಿ ಇಂದು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆಯೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಈ ಸಂದರ್ಭದಲ್ಲಿ ಆಂಜನೇಯ ಉತ್ಸವ ಮೂರ್ತಿಯನ್ನ ಬೆಳ್ಳಿ ರಥದಲ್ಲಿ ಕೂರಿಸಿ ಮೆರವಣಿಗೆ ತರಲಾಯಿತು. ಇದರೊಂದಿಗೆ ಉತ್ಸವದಲ್ಲಿ ಹಲವಾರು ಕಲಾ ತಂಡದವರು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಶ್ರವಣಬೆಳಗೊಳ ಹೋಬಳಿ ಉತ್ತೇನಹಳ್ಳಿ ಗ್ರಾಮದಲ್ಲಿ ಹನುಮ ಜಯಂತಿಯ ಪ್ರಯುಕ್ತ ಆಂಜನೇಯ ಸ್ವಾಮಿಯ ಮೆರವಣಿಗೆ ವಿವಿಧ ಕಲಾ ತಂಡದೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಈ ವೇಳೆ ಬಂದಂತ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಸಮಾಜದ ಮೂಡಿದ ಪ್ರತಿರೂಪವೇ ಬಾಲ್ಯ ವಿವಾಹ. ಸಮಾಜದಲ್ಲಿರುವ ಸಾಮಾಜಿಕ ಮೌಢ್ಯಗಳ ಆಚರಣೆಯಿಂದ ಬಾಲ್ಯ ವಿವಾಹ ನಡೆಯುತ್ತಿದೆ. ಹೆಣ್ಣು ಮಕ್ಕಳ ಜೀವನ ಹಾಳಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಸತ್ಯಭಾಮ ಬೇಸರ ವ್ಯಕ್ತಪಡಿಸಿದರು. ಸಮಾಜದ ಮೌಢ್ಯದ ಪ್ರತಿರೂಪವೇ ಬಾಲ್ಯ ವಿವಾಹ. ಸಮಾಜದಲ್ಲಿರುವ ಸಾಮಾಜಿಕ ಮೌಢ್ಯಗಳ ಆಚರಣೆಯಿಂದ ಬಾಲ್ಯ ವಿವಾಹ ನಡೀತಾ ಇದೆ. ಹೆಣ್ಣು ಮಕ್ಕಳ ಜೀವನ ಹಾಳಾಗ್ತಾ ಇದೆ ಅಂತ ಜಿಲ್ಲಾಧಿಕಾರಿ ಸತ್ಯಭಾಮ ಹೇಳಿದರು. ಹಾಸನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಸನ ಇವರ ಸಂಯುಕ್ತ ಆಶ್ರಯದಲ್ಲಿಂದು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಾಸನ ಜಿಲ್ಲೆಯ ವಸತಿ ಶಾಲೆಗಳು, ಕಾಲೇಜುಗಳ ಪ್ರಾಂಶುಪಾಲರು ಮತ್ತು ನಿಯಮಪಾಲಕರಿಗೆ ಬಾಲ ನ್ಯಾಯ ಕಾಯ್ದೆ, ಪೋಕ್ಸೋ ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಹಾಗೂ ಮಕ್ಕಳ ಸುರಕ್ಷತಾ ನೀತಿ ಕುರಿತು ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ವಿಎ, ಪಿಡಿಒ, ತಾಲೂಕು ಸಿಡಿಪಿಒ, ಡಿಡಿಪಿಐ,
ಮುಂತಾದ ಸರ್ಕಾರಿ ಅಧಿಕಾರಿಗಳನ್ನು ಬಾಲ್ಯ ವಿವಾಹ ತಡೆಯುವಂತೆ ಅಧಿಕಾರಿಗಳಿಂದ ನೋಟಿಫಿಕೇಶನ್ ಮಾಡಿದೆ. ಮೌಢ್ಯದ ಪರಿಣಾಮವಾಗಿ ಬಾಲ್ಯ ವಿವಾಹ ಆಗುತ್ತೆ. ಇದರಿಂದ ಎಷ್ಟೋ ಹೆಣ್ಣು ಮಕ್ಕಳ ಜೀವನ ಹಾಳಾಗ್ತಾ ಇದೆ. ಎಷ್ಟೇ ಜಾಗೃತಿ ವಹಿಸಿದ್ರೂ ಕೆಲವೊಂದು ಕಡೆ ನಮ್ಮ ಗಮನಕ್ಕೆ ಬಾರದೆ ಬಾಲ್ಯ ವಿವಾಹ ನಡೆದೇ ಹೋಗ್ತಾ ಇದೆ. ಬಾಲ್ಯ ವಿವಾಹವನ್ನ ತಡೆಯುವುದು ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ. ಬಾಲ್ಯ ವಿವಾಹ ಒಂದು ಅಪರಾಧ. ಈ ಅಪರಾಧವನ್ನ ತಡೆಯುವುದು ನಮ್ಮೆಲ್ಲ ಕರ್ತವ್ಯ. ಕಾನೂನು ರೀತಿ ಈ ಅಪರಾಧಕ್ಕೆ ಇರುವಂತಹ ಶಿಕ್ಷೆಯ ಬಗ್ಗೆ ಅಧಿಕಾರಿಗಳಾದ ನಾವು ಎಲ್ಲಾ ರೀತಿಯಲ್ಲಿ ಮಾಹಿತಿ ನೀಡಿ ಸಮಾಜದಲ್ಲಿ ಜಾಗೃತಿ ಮೂಡಿಸಬೇಕು ಅಂದ್ರು. ಆಮೇಲೆ ತಾಲೂಕು ಸಿಡಿಪಿಒ ಇರ್ಬೋದು, ಆಮೇಲೆ PIE ಆಗಿರ್ಬೋದು, PU ಆಗಿರ್ಬೋದು, ಎಲ್ಲಾ ಅಧಿಕಾರಿಗಳನ್ನ ಸರ್ಕಾರ ನೋಟಿಫಿಕೇಶನ್ ಮಾಡಿದೆ. ಏನಂತಂದ್ಬಿಟ್ಟು ಬಾಲ್ಯ ವಿವಾಹವನ್ನ ತಡೆ ಮಾಡ್ಲಿಕ್ಕೆ ನೀವು ತಡೆಯುವಂತ ಅಧಿಕಾರಿಗಳು ಅಂತಂದ್ಬಿಟ್ಟು ನಮ್ಮನ್ನ ಈಗಾಗಲೇ ಡೆಸಿಗ್ನೇಟ್ ಮಾಡಿದೆ. ನಮ್ಮ ಜಿಲ್ಲೆಯಲ್ಲಿ ಒಂದು ವರ್ಷದ ಹಿಂದೆ ಯಾವಾಗ ಕೋವಿಡ್ ಇಂದ ಹೊರಗಡೆ ಬಂದಾಗ ಒಂದು ಆರ್ಟಿಕಲ್ ಬಂದಿತ್ತು, ನಮ್ಗೆಲ್ಲ ನೆನಪಿದೆ ಅನ್ಸುತ್ತೆ. ನಾನು ಡಿಸ್ಟ್ರಿಕ್ಟ್ ಆಫೀಸರ್ಸ್ ಗ್ರೂಪ್ ಅಲ್ಲೂ ಶೇರ್ ಮಾಡಿದೆ. ಇನ್ ಸ್ಪೈಟ್ ಆಫ್ ಸಿನ್ಸಿಯರ್ ಎಫರ್ಟ್ ಬಾಲ್ಯ ವಿವಾಹಗಳು ನಡೀತಾ ಇದೆ. ಬಾಲ್ಯ ವಿವಾಹಗಳು ಏನಕ್ಕೆ ನಡೀತಾ ಇದೆ ಅದನ್ನು ನಾವು ಮತ್ತೊಮ್ಮೆ ರೀಲುಕ್ ಮಾಡಬೇಕು. ನಮ್ಮ ಸೊಸೈಟಿಯ ಸ್ಟ್ರಕ್ಚರ್ ಏನಿದೆ ಅಂತಂದ್ರೆ, ಹೆಣ್ಣು ಮಕ್ಕಳು ಅಂತಂದ್ರು ಇವಾಗ್ಲೂ ಕೂಡ ಮದ್ವೆ ಅಂತಂದ್ರೆ ಅಷ್ಟು ಖರ್ಚಾಗುತ್ತೆ, ಇಷ್ಟು ಖರ್ಚಾಗುತ್ತೆ ಅಂತಂದ್ಬಿಟ್ಟು ಒಂದು ಕಾರಣ ಇರ್ಬೋದು. ಇನ್ನೊಂದು ಕಾರಣ ನಮ್ಮ ತಾತ ಕಾಯಿಲೆ ಬಿದ್ದಿದ್ದಾರೆ, ಅವರು ಹಾಸಿಗೆ ಹಿಡಿದಿದ್ದಾರೆ, ಅಥವಾ ಅಜ್ಜಿ ಹಾಸಿಗೆ ಹಿಡಿದಿದ್ದಾರೆ, ಅವ್ರ ಕೊನೆ ಆಸೆ ಮೊಮ್ಮಕ್ಕಳು ಮದುವೆ ನೋಡ್ಬೇಕು ಅಂತಂದ ಆಗಿರ್ಬೋದು. ಅಥವಾ ಈ ತರ ಅಜ್ಞಾನ ಮೌಢ್ಯದ ಒಂದು ಪ್ರತಿರೂಪನೆ ಬಾಲ್ಯ ವಿವಾಹ. ಇದರದ ಬಗ್ಗೆ ಈಗಾಗಲೇ ಸಾಕಷ್ಟು ಹೆಣ್ಮಕ್ಳು 1098 ನಮ್ಮ ಇದಕ್ಕೆ ಕರೆ ಮಾಡ್ತಾರೆ, ಎಲ್ಲ ವಿಷಯಗಳನ್ನ ತಿಳಿಸ್ತಾರೆ, ಅಷ್ಟೊಂದು ಮೆಚೂರ್ ಆಗಿದ್ದಾರೆ. ಆದ್ರೆ ಇನ್ನೂ ಕೂಡ ಇದೆ ಈ ಒಂದು ಏನು ಮೌಢ್ಯ ಒಂದು ಆಚರಣೆ ಇನ್ನೂ ಇದೆ. ಇದು ಸಾಮಾಜಿಕ ಸ್ತರಗಳಲ್ಲಿ ಇದೆ. ಸಾಮಾಜಿಕವಾಗಿ ಕೆಳಮಟ್ಟದಲ್ಲಿ ಇದು ಬಾಲ್ಯ ವಿವಾಹಗಳು ನಡೀತಾ ಇದೆ. ನಾವು ನಮಗೆ ಗಮನಕ್ಕೆ ಬರೋಷ್ಟಕ್ಕೆ ಆಗ್ಲೇ ನಡೆದೇ ಹೋಗುತ್ತೆ. ಸೊ ನಾವು ಅದನ್ನ ಇನ್ನು ನಡೆದಂತ ಸಂದರ್ಭದಲ್ಲಿ ಅದನ್ನ ಅನ್ಯೂರ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ನಮ್ಮ ರೋಹಿತ್ ಅವರು ಮೇಡಮ್ ಅವರು ಹೇಳ್ತಾರೆ. ಸೊ ಯಾರ್ಯಾರಿಗೆ ಏನೇನ್ ಪನಿಷ್ಮೆಂಟ್ ಅಂತಂದ್ಬಿಟ್ಟು ಹೇಳ್ತಾರೆ. ನಮ್ದು ಸಾಮಾಜಿಕ ಜವಾಬ್ದಾರಿ ಏನಾಗಿದೆ, ನಾವು ನಿಲಯದ ಪ್ರಾಂಶುಪಾಲರಾಗಿರ್ಬೋದು ಅಥವಾ ವಾರ್ಡನ್ ಆಗಿರ್ಬೋದು ಅಥವಾ ಸಮಾಜದಲ್ಲಿ ಯಾವುದೇ ವ್ಯಕ್ತಿ ಆಗಿರ್ಬೋದು, ನಮ್ಮ ಒಂದು ಜವಾಬ್ದಾರಿ ನಾವು ಈ ತರದ ಸಾಮಾಜಿಕ ಮೌಢ್ಯಗಳನ್ನ ಇವನ್ನ ಆಚರಣೆ ಮಾಡಲಿಕ್ಕೆ ನಾವು ಬಿಡಬಾರ್ದು. ಕಾರ್ಯಕ್ರಮದಲ್ಲಿ ವಸತಿ ಶಾಲೆಗಳು, ಕಾಲೇಜುಗಳ ಪ್ರಾಂಶುಪಾಲರು, ನಿಯಮ ಪಾಲಕರು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶೆ ದಾಕ್ಷಾಯಿನಿ, ಲೋಹಿತ್, ಸಿಐಡಿ ಘಟಕದ ತರಬೇತಿದಾರರು ಹಾಜರಿದ್ದರು. ಈಗ ಪುಟ್ಟದೊಂದು ವಿರಾಮ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ಸ್ನೇಹಿತರ ಜೊತೆ ದುಬೈ ಟೂರ್ ಹೋಗೋ ಆಲೋಚನೆ ಇದೆಯಾ? ಸರಿಯಾದ ಮಾರ್ಗದರ್ಶಕರು ಸಿಗ್ತಿಲ್ವೇ? ಹಾಗಿದ್ರೆ ನಿಮ್ಗಿದೆ ಇಲ್ಲೊಂದು ಸುವರ್ಣ ಅವಕಾಶ. ಕಡಿಮೆ ವೆಚ್ಚದಲ್ಲಿ ಕರ್ನಾಟಕದ ಪ್ರಸಿದ್ಧ ಟ್ರಾವೆಲ್ ಈಸಿ ವತಿಯಿಂದ 5 ರಾತ್ರಿ 6 ದಿನಗಳ ದುಬೈ ಶಾಪಿಂಗ್ ಫೆಸ್ಟಿವಲ್ ಟೂರ್ ಆಯೋಜಿಸಲಾಗಿದ್ದು, ವಿಶೇಷ ರಿಯಾಯಿತಿ ದರದಲ್ಲಿ EMI ಆಪ್ಷನ್ ಕೂಡ ಲಭ್ಯವಿದೆ. ಈ ಫೆಸ್ಟಿವಲ್ ಟೂರ್ನಲ್ಲಿ ನಿಮಗೆ 4 ಸ್ಟಾರ್ ಹೋಟೆಲ್ ಅಕಾಮಿಡೇಷನ್ಸ್, ಭಾರತೀಯ ಶೈಲಿಯ ಊಟ ತಿಂಡಿ ಹಾಗೂ ಫುಲ್ ಮಸ್ತ್ ಚಟುವಟಿಕೆಗಳಿಂದ ಕೂಡಿದ ಟೂರ್ ಇದಾಗಿದ್ದು, ಅನುಭವಿ ಗೈಡ್ ನಿಮ್ಮೊಂದಿಗೆ ಇರ್ತಾರೆ. ಸೈಟ್ ಸೀಯಿಂಗ್ ಪ್ಲೇಸಸ್ ಅಲ್ಲಿ ನೀವು ಮಿರಾಕಲ್ ಗಾರ್ಡನ್ ಮತ್ತು ಗ್ಲೋಬಲ್ ವಿಲೇಜ್, ಬುರ್ಜ್ ಖಲೀಫಾ, ಫೌಂಟೇನ್ ಶೋ ಅಂಡ್ ಅಂಡರ್ ವಾಟರ್ ಝೂ at Dubai Mall, marine cruise with dinner, desert safari with belly dance, Abu Dhabi city tour with Hindu temple, Ferrari World, Dubai city tour with Dubai frame photo stop, future of museum ಹಾಗೂ ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಬಹುದು, ಸುತ್ತಾಡಬಹುದು. ಆಸಕ್ತರು ಪ್ರವಾಸಿ ವೆಚ್ಚ ಹಾಗೂ ಇನ್ನಿತರ ಯಾವುದೇ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ
ಟ್ರಾವೆಲ್ ಈಸಿ ಬುದ್ಧ ಮಾರ್ಗ ವಿದ್ಯಾನಗರ ಹಾಸನ 9591027265 7899173517. ಹಾಸನದ ಜನತೆ ಹಾಗೂ ವೀಕ್ಷಕರಿಗೆ ಸಂತಸ IVF ಸಂಸ್ಥೆಯ ಕಡೆಯಿಂದ ನಮಸ್ಕಾರಗಳು. ಸಂತಸ IVF ಸಂಸ್ಥೆಯು ಕಳೆದ 15-16 ವರ್ಷದಿಂದ ಕರ್ನಾಟಕದ ಜನತೆಗೆ ವಿಶ್ವಮಟ್ಟದ ಗುಣಮಟ್ಟದ ಸೌಲಭ್ಯ, ಆರೋಗ್ಯ ಸೌಲಭ್ಯವನ್ನು ಒದಗಿಸ್ತಾ ಇದೆ. ಏನೇನು ಸೌಲಭ್ಯ ಅಂದರೆ, ಒಂದು, ಮಕ್ಕಳಿಲ್ಲದ ದಂಪತಿಗಳಿಗೆ ಬೇಕಾಗುವಂಥ ಸಮಾಲೋಚನೆ, ನಿಖರವಾದ ಸ್ಕ್ಯಾನಿಂಗ್, IUI ಅಂದರೆ ಗರ್ಭಕೋಶದೊಳಗೆ ವೀರ್ಯಧಾರಣೆ, IVF, ಭ್ರೂಣ ಬಯಾಪ್ಸಿ, ಬ್ಲಾಸ್ಟೋಸಿಸ್ಟ್ ಕಲ್ಚರ್, PRP ಅನ್ನೋ ಟೆಕ್ನಾಲಜಿ, ಲೇಸರ್ ಟೆಕ್ನಿಕ್ ಮುಂತಾದ ಸೌಲಭ್ಯಗಳು, ಜೊತೆಗೆ ಗರ್ಭಕೋಶ ದರ್ಶಕ, ಉದರ ದರ್ಶಕಗಳಂಥ ಸರ್ಜರಿಗಳನ್ನು ಸಹ ಸಂತಸ IVF ಸಂಸ್ಥೆಯಲ್ಲಿ ಲಭ್ಯವಿದೆ. ಈ ಸಂಸ್ಥೆಯು ಸ್ಥಾಪಿತವಾಗಿ 16 ವರ್ಷ ಕಳೆದಿದೆ. ಈ 16ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಾವು ಮಕ್ಕಳಿಲ್ಲದ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ. ಇದೇ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳ 17, 18 ಮಂಗಳವಾರ ಹಾಗೂ ಬುಧವಾರ ಸಂತಸ IVF ಸಂಸ್ಥೆಯಲ್ಲಿ ಮಕ್ಕಳಿಲ್ಲದ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರ ಇದೆ. ಶಿಬಿರದಲ್ಲಿ ನಾವು ಉಚಿತವಾಗಿ ದಂಪತಿಗಳಿಗೆ ಸಮಾಲೋಚನೆ, ಮಹಿಳೆಯರಿಗೆ TVS ಸ್ಕ್ಯಾನಿಂಗ್ ಮಾಡಿಕೊಡ್ತೀವಿ ಹಾಗೂ ಪುರುಷರ ವೀರ್ಯಾಣು ಪರೀಕ್ಷೆ ಕೂಡ ಉಚಿತವಾಗಿ ಇರುತ್ತೆ. ಈ ಶಿಬಿರದಲ್ಲಿ ನೋಂದಾಯಿಸಿಕೊಂಡು IVF ಬೇಕಾಗೋ ದಂಪತಿಗಳಿಗೆ ರಿಯಾಯಿತಿ ದರದಲ್ಲಿ ಕೂಡ IVFನ ಮಾಡಿಕೊಡಲಾಗುತ್ತದೆ. ಈ ಸೇವೆಯನ್ನು ಜನತೆ ಉಪಯೋಗಿಸ್ಕೋಬೇಕಾಗಿ ಕೇಳ್ಕೊತಾ ಇದ್ದೀನಿ. ಸ್ಥಳ 2ನೇ ಮಹಡಿ, ಶ್ರೀ ವೆಂಕಟಾದ್ರಿ ಆರ್ಕೇಡ್, ರಿಲಯನ್ಸ್ ಸ್ಮಾರ್ಟ್ ಹತ್ತಿರ, 3ನೇ ಅಡ್ಡ ರಸ್ತೆ, KR ಪುರಂ, ಹಾಸನ 573201. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9620099969. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಈ ಹಿಂದೆ ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂತೆ 1600 ಕೋಟಿಗಳನ್ನು ಕೂಡಲೇ ಬಿಡುಗಡೆ ಮಾಡಿ, ಇಲ್ಲವಾದರೆ ನಿಗಮಗಳನ್ನು ಮುಚ್ಚಿಬಿಡಿ ಎಂದು ಆಗ್ರಹಿಸಿ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಜಿಲ್ಲಾ ಘಟಕದಿಂದ DC ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಈ ಹಿಂದೆ ಬಜೆಟ್ನಲ್ಲಿ ಘೋಷಣೆ ಮಾಡಿದಂತೆ 1600 ಕೋಟಿ ರೂಪಾಯಿಗಳನ್ನು ಕೂಡಲೇ ಬಿಡುಗಡೆ ಮಾಡಿ, ಇಲ್ಲದೆ ಹೋದಲ್ಲಿ ಈ ನಿಗಮಗಳನ್ನು ಮುಚ್ಚಿಬಿಡಿ ಅಂತ ಆಗ್ರಹಿಸಿ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಜಿಲ್ಲಾ ಘಟಕದಿಂದ DC ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದರು. ಹಿಂದುಳಿದ ವರ್ಗ ನಿಗಮಗಳಿಗೆ ಹಣ ಬಿಡುಗಡೆ ನೀಡದ ಕಾಂಗ್ರೆಸ್ ಸರ್ಕಾರಕ್ಕೆ, ಶೋಷಿತ ವರ್ಗಗಳ ಅನುದಾನ ನುಂಗಿದ ಸಿದ್ದರಾಮಯ್ಯಗೆ ಘೋಷಣೆಗೆ ಅಷ್ಟೇ ಸೀಮಿತ ಆಗಿದೆ. ಆದರೆ ಯಾವುದೇ ಒಂದು 50 ಕೋಟಿಯನ್ನು ಮಾಮೂಲಿ ಅವ್ರಿಗೆ ಸಂಬಳ ಕೊಡೋಕ್ಕೆ ಇದಕ್ಕೆ ಹಣ ಬಿಡುಗಡೆ ಮಾಡಲಿಕ್ಕೆ ಬೇರೆ ಯಾವುದೂ ಹಣನ ಇದಕ್ಕೆ ಬಿಡುಗಡೆ ಮಾಡಿಲ್ಲ. ನಮ್ಮ ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ NR ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದಿತು. ಇದೇ ವೇಳೆ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಜಿಲ್ಲಾಧ್ಯಕ್ಷ BR ಜಯಣ್ಣ ಮಾಧ್ಯಮದೊಂದಿಗೆ ಮಾತನಾಡಿ, ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಹಣ ಬಿಡುಗಡೆ ಮಾಡಿ, ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಹಣ ನೀಡಿ, ಇಲ್ಲವೇ ನಿಗಮಗಳನ್ನು ಮುಚ್ಚಿಬಿಡಿ ಅಂತ ಘೋಷಣೆಯೊಂದಿಗೆ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಅದರಂತೆ ಹಾಸನ ಜಿಲ್ಲೆಯಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಪ್ರತಿಭಟನೆ ನಡೆಸಿ ನಿಗಮಗಳಿಗೆ ಹಣ ಬಿಡುಗಡೆ ಮಾಡುವಂತೆ ಸರ್ಕಾರಕ್ಕೆ ಆಗ್ರಹಿಸುತ್ತಿದ್ದೇವೆ ಎಂದ ಅವರು, ಬೇಡಿಕೆ ಈಡೇರದೇ ಇದ್ದರೆ ರಾಜ್ಯದಾದ್ಯಂತ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಅಂತ ಎಚ್ಚರಿಸಿದರು. ನಮ್ಮ ರಾಜ್ಯದಲ್ಲಿರುವಂತಹ ನಿಗಮಗಳಿಗೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡ್ತಿಲ್ಲ. ಯಾವುದೇ ಒಂದು ಹಣನ ಇಲ್ಲಿವರೆಗೂ ಸಹ ಬಿಡುಗಡೆ ಮಾಡಿಲ್ಲ. ರಾಜ್ಯದಲ್ಲಿ ಹಲವಾರು ನಿಗಮಗಳಿದೆ. ಸುಮಾರು ನಮ್ಮ ಈಡಿಗ ಸಮುದಾಯದ ಇರ್ಬೋದು, ಸವಿತಾ ಸಮಾಜದ ನಮ್ಮ ಅಭಿವೃದ್ಧಿ ನಿಗಮ ಇರ್ಬೋದು, ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಇರ್ಬೋದು, ನಮ್ಮ ಹಲವಾರು ನಿಗಮಗಳಿದೆ. ಆ ನಿಗಮಗಳಿಗೆ ಇವತ್ತು ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡ್ತಿಲ್ಲ. ನಮ್ಮ ಹಿಂದೆ ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ಅಲ್ಲಿ ಇಲ್ಲಿಗೆ 1000 ಕೋಟಿಗೂ ಹೆಚ್ಚು ಅನುದಾನನ ಬಿಡುಗಡೆ ಮಾಡಿತ್ತು. ಈಗಿರೋಂಥ ನಮ್ಮ ರಾಜ್ಯ ಸರ್ಕಾರ ಅಹಿಂದ ಹೆಸರಿನಲ್ಲಿ ಬಂತು. ಅಹಿಂದ ಹೆಸರಿನಲ್ಲಿ ಬಂದು ನಾವು ಹಿಂದುಳಿದ ವರ್ಗದವ್ರಿಗೆ ಒಳ್ಳೇದ್ ಮಾಡ್ತೀವಿ, ಕೆಲಸ ಮಾಡ್ಕೊಡ್ತೀವಿ ಅಂತೇಳಿ ಇವತ್ತು ಅಹಿಂದ ಹೆಸರಿನಲ್ಲಿ ಬಂದಂತ ರಾಜ್ಯ ಸರ್ಕಾರ ಇವತ್ತು ಏನು ನಮ್ಮ ಹಿಂದುಳಿದ ವರ್ಗಗಳ ಇಲಾಖೆಗಿರ್ಬೋದು, ನಮ್ಮ ಹಿಂದುಳಿದ ವರ್ಗದ ನಿಗಮಗಳಿಗಿರ್ಬೋದು, ಎಲ್ಲದಕ್ಕೂ ಇವತ್ತು ಕಲ್ಲಾಕಿದೆ ಅಂತಾನೆ ಹೇಳ್ಬೋದು. ಎಲ್ಲದನ್ನು ಇವತ್ತು ನಿಗಮಗಳು ಮುಚ್ಚೋ ಹಂತಕ್ಕೆ ಬಂದಿರೋಂಥದ್ದು ನಾವು ನೋಡ್ತಾ ಇದೀವಿ. ಇವಾಗ ಏನು 1600 ಕೋಟಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಇದ್ರಲ್ಲಿ ಘೋಷಣೆ ಮಾಡಿದ್ರು ಬಜೆಟ್ ನಲ್ಲಿ. 1600 ಕೋಟಿ ಕೊಡ್ತೀವಿ ಅಂತ ಹೇಳಿ ಈಗ ಬರೀ ಒಂದ್ 45 ಕೋಟಿ ಬಿಡುಗಡೆ ಮಾಡಿರೋಂಥದ್ದು ನಾವು ನೋಡ್ತಾ ಇದೀವಿ. ಹಂಗಾಗಿ ಈ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತೇಳ್ಬೇಕು.
ಏನ್ ಬಜೆಟ್ ನಲ್ಲಿ ಘೋಷಣೆ ಮಾಡಿರೋ ಅಂತ ಹಣನ ಇವತ್ತು 1600 ಕೋಟಿ ಏನು ಬಜೆಟ್ ನಲ್ಲಿ ಘೋಷಣೆ ಮಾಡಿದೆ ಎಲ್ಲ ನಿಗಮಗಳಿಗೆ ಇವಾಗ ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಎಲ್ಲ ಇಡೀ ಬಿಜೆಪಿ ಹಿಂದುಳಿದ ವರ್ಗ ಮೋರ್ಚಾದಿಂದ ನಾವು ಒತ್ತಾಯನ ಮಾಡ್ತಾ ಇದೀವಿ. ಈಗ ನಾವು ಪ್ರಥಮ ಹಂತದಲ್ಲಿ ಏನ್ ಪ್ರತಿಭಟನೆ ಮಾಡ್ತಾ ಇದೀವಿ, ಮತ್ತೆ ಈಗ ಹಣ ಬಿಡುಗಡೆ ಮಾಡ್ಲಿಲ್ಲ ರಾಜ್ಯ ಸರ್ಕಾರ ಅಂತ ಅಂದ್ರೆ ನಾವು ಮತ್ತೆ ಇಡೀ ಜಿಲ್ಲಾದ್ಯಂತ ನಾವು ಈ ಪ್ರತಿಭಟನೆನ ಹಮ್ಮಿಕೋಬೇಕಾಗತ್ತೆ. ಮತ್ತೆ ಬೃಹತ್ ಪ್ರತಿಭಟನೆಯನ್ನ ನಾವು ಮಾಡ್ತೀವಿ ಅಂತೇಳಿ ಒಂದು ಎಚ್ಚರಿಕೆಯನ್ನ ನಮ್ಮ ರಾಜ್ಯ ಸರ್ಕಾರಕ್ಕೆ ಇವತ್ತು ನಾವು ಕೊಡ್ತಾ ಇದೀವಿ. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಒಬಿಸಿ ರಾಜ್ಯ ಕಾರ್ಯದರ್ಶಿ ಡಿ ಪ್ರಸನ್ನಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜೀವ್, ಎಚ್ಪಿ ದೀಪಕ್, ಯುವ ಮೋರ್ಚಾ ಉಪಾಧ್ಯಕ್ಷ ಹರ್ಷಿತ್, ರಾಹುಲ್ ಕಿಣಿ, ಉಪಾಧ್ಯಕ್ಷ ಪುರುಷೋತ್ತಮ್, ಚನ್ನಕೇಶವ್, ಪ್ರೇಮ್, ಸತೀಶ್, ಗಜೇಂದ್ರ ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ 2024-25ನೇ ಸಾಲಿನ ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಉತ್ತಮಗೊಳಿಸಲು ಹಾಗೂ ರಾಜ್ಯದಲ್ಲಿ ಜಿಲ್ಲೆಯನ್ನ ಮತ್ತೊಮ್ಮೆ ನಂಬರ್ 1 ಸ್ಥಾನಕ್ಕೆ ಕೊಂಡೊಯ್ಯಲು ದಶಸೂತ್ರ ಸಿದ್ಧಪಡಿಸಿ ಈ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ಇಲಾಖೆ ಕೆಲಸ ಮಾಡುತ್ತಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎಚ್.ಕೆ. ಪಾಂಡು ತಿಳಿಸಿದರು. ಹಾಸನ ಜಿಲ್ಲೆಯಲ್ಲಿ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಉತ್ತಮಗೊಳಿಸಲು ಹಾಗೂ ರಾಜ್ಯದಲ್ಲೇ ಜಿಲ್ಲೆಯನ್ನ ಮತ್ತೊಮ್ಮೆ ನಂಬರ್ 1 ಸ್ಥಾನಕ್ಕೆ ಕೊಂಡೊಯ್ಯುವುದಕ್ಕೆ ದಶಸೂತ್ರ ಸಿದ್ಧಪಡಿಸಿ ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಕೆಲಸ ಮಾಡ್ತಾ ಇದೆ ಅಂತ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಎಚ್.ಕೆ. ಪಾಂಡು ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕಲಿಕೆಯಲ್ಲಿ ಹಿಂದುಳಿದಿರುವ ಮಕ್ಕಳ ಮಾಹಿತಿ ಕ್ರೋಢೀಕರಿಸುವುದು, ಪ್ರತಿ ಶಾಲೆಯಿಂದ ಶಿಕ್ಷಕರು ಮಕ್ಕಳ ಮನೆಗೆ ಭೇಟಿ ನೀಡುವುದು, ಪೋಷಕರು ಮಗುವಿನೊಂದಿಗೆ ಸಂವಾದ, ಮನೆಯಲ್ಲೇ ಶಿಕ್ಷಕರು ಬೋಧಿಸುವುದು, ಮಕ್ಕಳೇ ಅಧ್ಯಾಯಕ್ಕೆ ಅನುಗುಣವಾಗಿ ಪ್ರಶ್ನೆಯನ್ನ ತಯಾರಿಸುವುದು, ಮಕ್ಕಳೇ ಪುಸ್ತಕ ನೋಡಿ ಉತ್ತರ ಬರೆಯುವುದು, 625ಕ್ಕೆ 625 ಅಂಕ ಪಡೆಯುವ ಮಕ್ಕಳಿಗೆ ವಿಶೇಷ ಬೋಧನೆ, ಹೀಗೆ ದಶಸೂತ್ರ ರೂಪಿಸಲಾಗಿದ್ದು ಜಿಲ್ಲೆಯಾದ್ಯಂತ ಉತ್ತಮ ಸ್ಪಂದನೆ ಸಿಕ್ಕಿದೆ ಅಂದರು. ಹಾಸನ ಜಿಲ್ಲೆಯಲ್ಲಿ ಸರ್ಕಾರಿ ಅನುದಾನಿತ, ಅನುದಾನ ರಹಿತ ಶಾಲೆ ಸೇರಿ 491 ಶಾಲೆಗಳು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಒಳಪಡಲಿವೆ. ಗ್ರಾಮೀಣ ಭಾಗದಲ್ಲಿ 45, ನಗರ ಪ್ರದೇಶಗಳಲ್ಲಿ 28 ಸೇರಿ 73 ಕೇಂದ್ರಗಳನ್ನು ತೆರೆಯಲಾಗಿದೆ. ಮಲೆನಾಡು ಭಾಗದಲ್ಲಿ ಹೊಸದಾಗಿ 3 ಕೇಂದ್ರ ತೆರೆಯುವುದಕ್ಕೆ ಉದ್ದೇಶಿಸಲಾಗಿದೆ ಎಂದ ಅವರು, 10,185 ವಿದ್ಯಾರ್ಥಿಗಳು, 11,264 ವಿದ್ಯಾರ್ಥಿನಿಯರು ಸೇರಿ 20,449 ಮಕ್ಕಳು ಪರೀಕ್ಷೆಗೆ ಹಾಜರಾಗಲಿದ್ದಾರೆ ಅಂತ ವಿವರಿಸಿದ್ರು. ಅಂದ್ರೆ ಎಲ್ಲರ ಮನೆಗೆಲ್ಲ ಸ್ಯಾಂಪಲ್ ಆಗಿ ನಾವು ಮನೆಗೆ ಹೋಗಿ ಮಕ್ಕಳಿಗೆ ಮೋಟಿವೇಶನ್ ಮಾಡ್ತೀವಿ. ಈಗ ಆಲ್ರೆಡಿ ನಮ್ಮ ಹೆಡ್ ಮಾಸ್ಟರ್ಗಳು ವೇಳಾಪಟ್ಟಿ ಮಾಡಿ ಅಸಿಸ್ಟೆಂಟ್ ಮಾಸ್ಟರ್ಗಳಿಗೆ ಮನೆಗೆ ಹೋಗ್ತಾ ಇದ್ದಾರೆ. ಅವ್ರ ಮನೆಗೆ ಹೋಗ್ಬೇಕಾದ್ರೆ ತಂದೆ ತಾಯಿ ಎಷ್ಟು ಇದು ಎಂತ ಕಾರ್ಯಕ್ರಮ ಅಂತಂದ್ರೆ ಆ ಟೀಚರ್ಸ್ ನ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದಾರೆ. ಪೇರೆಂಟ್ಸ್ ನಮ್ಮ ಟೀಚರ್ಸ್ ಬರ್ತಾ ಇದಾರೆ, ನಮ್ಮನೆ ಬರ್ತಾ ಇದಾರೆ, ಮಕ್ಕಳಿಗೋಸ್ಕರ ಹೇಳ್ಕೊಡ್ತಾ ಇದಾರೆ ಅನ್ನೋದನ್ನ ಒಂದ್ ರೀತಿ ಉತ್ತಮ ಅಂತ ಸ್ವೀಕಾರ ಮಾಡ್ತಾ ಇದಾರೆ. ಅದಕ್ಕಿಂತ ಮುಂಚಿತವಾಗಿ ಆಲ್ರೆಡಿ ನಮ್ಮ ಟೀಚರ್ಸ್ ಏನ್ ಮಾಡಿದ್ದಾರೆ, ಅವ್ರ ಮನೆ ವಾತಾವರಣ, ಅವ್ರ ತಂದೆ ತಾಯಿ ಯಾವ ರೀತಿ ವಿದ್ಯಾರ್ಥಿ ಇದೆ, ಅವ್ರ ಅಕ್ಕ ತಂಗಿರ ಅಣ್ಣ ತಮ್ಮದಿರು ಏನ್ ವಿದ್ಯಾರ್ಥಿ ಪಡೆದಿದ್ದಾರೆ ಅದೆಲ್ಲಾನು ಕೂಡ ಡೇಟಾ ಕಲೆಕ್ಟ್ ಮಾಡಿ ಅದ್ರ ಪ್ರಕಾರ ಮಕ್ಕಳಿಗೆ ಬೋಧನೆ ಮಾಡಕ್ಕೆ ಸಿದ್ಧತೆ ಮಾಡ್ತಾ ಇದೀವಿ. ಮತ್ತೆ ಪ್ರತಿ ಶಾಲೆಯಿಂದ ಶಿಕ್ಷಕರು ಹೋಗ್ಬೇಕು ಅಂತಂದ್ರೆ ಮಕ್ಕಳ ಕಡತಗಳನ್ನ ತಗೊಂಡು ಹೋಗ್ಬೇಕು, ಮನೆಗೆ ಹೋಗ್ಬೇಕು ಅಂದ್ರೆ ಅದನ್ನು ಕೂಡ ಆಲ್ರೆಡಿ ಪ್ರಾರಂಭ ಆಗಿದೆ. ನವೆಂಬರ್ ತಿಂಗಳಿಂದ ಅದು ಪ್ರಾರಂಭ ಆಗಿದೆ. ಆಮೇಲೆ ಈ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಮನೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಪೋಷಕರ ಜೊತೆ ಸಂವಾದ ಮಾಡ್ತಾರೆ. ಸಂವಾದ ಮಾಡಿ ಒಂದು ಸಿದ್ಧತೆಯನ್ನು ಕೂಡ ಅವರು ಮಾಡೋದಕ್ಕೆ ಹೊರಟಿದ್ದಾರೆ. ಮತ್ತೆ ಏನಪ್ಪಾ ಅಂದ್ರೆ ಟ್ಯೂಷನ್ ಕಲ್ಪನೆ ಅಂತ ನಾವು ಇದ್ ಮಾಡ್ಕೊಂಡಿದೀವಿ. ಮನೆಯಲ್ಲಿಯೇ ಶಿಕ್ಷಕರು ಬೋಧಿಸೋ ಕ್ರಮ ಅಂತೂ ಕೂಡ ಈಗ ಆಲ್ರೆಡಿ ಆಗ್ತಾ ಇದೆ. ಏನಾಗಿದೆ ಅಂತಂದ್ರೆ ಈಗ ಆಲ್ರೆಡಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಜೊತೆ ಮತ್ತೆ ಜಿಲ್ಲಾಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡಿದೀವಿ. ಪ್ರತಿ ಏನ್ ಎಕ್ಸಾಮಿನೇಷನ್ ಸೆಂಟರ್ ಇದೆ, ಎಕ್ಸಾಮಿನೇಷನ್ ಸೆಂಟರ್ ಒಂದೊಂದು ವಸತಿ ಶಾಲೆ ಇದೆ. ಆ ವಸತಿ ಶಾಲೆಯಲ್ಲಿ ಒಂದು ರೂಮ್ ಅನ್ನ ಬಿಡಿಸ್ಕೊಳ್ತಾ ಇದೀವಿ. ಅವರು ವಸತಿ ಶಾಲೆ ಮುಖ್ಯ ಶಿಕ್ಷಕರು ಮತ್ತೆ ಪ್ರಿನ್ಸಿಪಾಲ್ರು ನಮ್ಗೆ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಅಲ್ಲಿ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಆ ಎಕ್ಸಾಮಿನೇಷನ್ ಸೆಂಟರ್ ಬರುವಂತ ಮಕ್ಕಳಲ್ಲಿ ಎಷ್ಟು ಜನ ಕಲಿಕೆಯಲ್ಲಿ ಹಿಂದುಳಿದವರು ಅಂತ ಪಟ್ಟಿ ಕೊಡ್ತೀವಿ. ಅವರು ಅಲ್ಲಿ ಬರ್ತಾರೆ. ಆ ರೂಮ್ ಬಂದಾಗ ಅಲ್ಲಿ ಅವರಿಗೆ ಒಂದು ಸುದ್ದಿಗೋಷ್ಠಿಯಲ್ಲಿ ಅಕ್ಷರ ದಾಸೋಹ ಯೋಜನೆ ಶಿಕ್ಷಣಾಧಿಕಾರಿ ಬಲರಾಮ್ ಕೆಎನ್, ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಎಚ್ಎಸ್ ಇದ್ರು. ಮಲೆನಾಡು ಭಾಗಗಳ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ತಾರಕಕ್ಕೇರುತ್ತಿದ್ದು, ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಒತ್ತಾಯಿಸಿ ಜಯ ಕರ್ನಾಟಕ ಸಂಘಟನೆ ನಡೆಯುತ್ತಿರುವ ಪ್ರತಿಭಟನೆ 4ನೇ ದಿನವೂ ಮುಂದುವರೆದಿದೆ. ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಒತ್ತಾಯಿಸಿ ಜಯ ಕರ್ನಾಟಕ ಸಂಘಟನೆ ನಡೆಸ್ತಾ ಇರೋ ಪ್ರತಿಭಟನೆ 4ನೇ ದಿನವೂ ಮುಂದುವರೆದಿದೆ. ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಸೋಮೇಶ್ ಮಾತನಾಡಿ, ಮಾನವ ಮತ್ತು ಕಾಡಾನೆಗಳ ಸಂಘರ್ಷ ಹಲವು ದಶಕದಿಂದ ನಡೆಯುತ್ತಲೇ ಬಂದಿದ್ರೂ ಕೂಡ ಶಾಶ್ವತ ಪರಿಹಾರ ಅನ್ನೋದು ಮರೀಚಿಕೆಯಾಗಿದೆ. ಕಳೆದ 4 ದಿನಗಳಿಂದ ಜಯ ಕರ್ನಾಟಕ ಸಂಘಟನೆ ಕಾಡಾನೆ ಸಮಸ್ಯೆ ಬಗ್ಗೆ ಧರಣಿ ನಡೆಸ್ತಾ ಇದ್ರೂ ಕೂಡ ಜಿಲ್ಲಾಡಳಿತವಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಬಂದು ಸಮಸ್ಯೆಯನ್ನ ಆಲಿಸಿಲ್ಲ.
ನಾಳೆ ನಗರದ ಎನ್ಆರ್ ಸರ್ಕಲ್ ಬಳಿ ರಸ್ತೆ ತಡೆ ನಡೆಸಿ ಮಾನವ ಸರಪಳಿ ನಿರ್ಮಿಸುವ ಮೂಲಕ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಗುವುದು ಅಂತ ಎಚ್ಚರಿಸಿದರು. ಬೆಳಗಾವಿ ಅಧಿವೇಶನ ನಡೀತಾ ಇದ್ದು, ಈ ಸಂದರ್ಭದಲ್ಲಿ ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಅವರು ಕಾಡಾನೆಯ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಇದಕ್ಕೆ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿರುವುದು ಸ್ವಾಗತಾರ್ಹ. ಕೇವಲ ಭರವಸೆ ಮಾತುಗಳನ್ನು ನೀಡದೆ ಇದು ಕಾರ್ಯಗತ ಆಗಬೇಕು ಅಂತ ಮನವಿ ಮಾಡಿದರು. ಸಂಘಟನೆ ವತಿಯಿಂದ ಕಾಡಾನೆಗಳ ಹಾವಳಿ ಶಾಶ್ವತವಾಗಿ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ಈ ಹೇಮಾವತಿ ಪ್ರತಿಮೆ ಹತ್ರ ಇವತ್ತಿಗೆ 4ನೇ ದಿನದ ಸತ್ಯಾಗ್ರಹ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇಲ್ಲಿವರೆಗೂ ಯಾವುದೇ ಅಧಿಕಾರಿಗಳಾಗ್ಬೋದು, ಜಿಲ್ಲಾಧಿಕಾರಿಗಳಾಗ್ಬೋದು ಯಾರು ಬಂದು ಏನು ಎಂತ ಅಂತ ಕೇಳ್ತಿಲ್ಲ. ಯಾಕಂದ್ರೆ ನಾವು ಮಾಡ್ತಿರೋದು ರೈತರ ಪರ ಹೋರಾಟ. ಏನು ಹಿಂದೆ ಕೂತಿದ್ದಾರೆ ಅವರೆಲ್ಲ ಪೂರ್ತಿ ಕೂಲಿ ಕಾರ್ಮಿಕರು, ಅವ್ರಿಗೆ ಕೆಲ್ಸಕ್ಕೆ ಹೋಗಕ್ಕಾಗ್ದೇ ಅವ್ರ ಧರಣಿ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ. ದಯಮಾಡಿ ಇದನ್ನ ನಮಗೆ ಸಂಘಟನೆಯಿಂದ ಮನವಿ, ದಯಮಾಡಿ ಇದನ್ನ ಆನೆಗಳಿಂದ, ಕಾಡಾನೆ ಹಾವಳಿಯಿಂದ ಹಾಸನ ಜಿಲ್ಲೆ, ಬೇಲೂರು ತಾಲೂಕು, ಬಿಕ್ಕೋಡು, ಸಕಲೇಶಪುರ, ಬೇಲೂರಲ್ಲೆಲ್ಲ ಆನೆ ಹಾವಳಿ ತೀರಾ ಜಾಸ್ತಿ ಆಗಿದ್ದು, ಇದನ್ನ ಕೂಡಲೇ ಶಾಶ್ವತ ಪರಿಹಾರ ಕೇಳ್ತಿದ್ದೀವಿ. ನಿನ್ನೆ ಇದರಲ್ಲಿ ವಿಧಾನಸಭೆಯಲ್ಲಿ ನಮ್ಮ ಬೇಲೂರು ಶಾಸಕರಾದ ಸುರೇಶ್ ಅವರು ಈ ವಿಚಾರನ ಕಾಡಾನೆಗಳ ವಿಚಾರವನ್ನು ಶಾಶ್ವತ ಪರಿಹಾರ ಕೋರಿ ಮಾತಾಡಿದ್ರು. ಅದಕ್ಕೆ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಆದ್ರೆ ನಾವು ಕೇಳ್ತಾ ಇರೋದು ಏನ್ ಗೊತ್ತಾ, ಶಾಶ್ವತವಾದ ಪರಿಹಾರ ಕೇಳ್ತಿದ್ದೀವಿ. ಇನ್ನೇನು ಕೇಳ್ತಿಲ್ಲ. ರೈತರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನಮಗೆ ಕಾಡಾನೆಗಳಿಂದ ಶಾಶ್ವತ ಪರಿಹಾರ ಕೇಳಿ ನಾವು ಧರಣಿ ಮುಂದುವರಿಸ್ತಿದ್ವಿ. ಪ್ರತಿಭಟನೆಯಲ್ಲಿ ಕೂಲಿ ಕಾರ್ಮಿಕರ ಸಂಘಟನೆಯ ಮುಖಂಡರು ಮತ್ತು ಪದಾಧಿಕಾರಿಗಳು, ಸ್ತ್ರೀ ಶಕ್ತಿ ಸಂಘದ ಮಹಿಳೆಯರು ಹಾಗೂ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಘಟಕದ ಪದಾಧಿಕಾರಿಗಳು ಸೇರಿದಂತೆ ಹಲವು ಸಂಘಟನೆಯ ಮುಖಂಡರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯಾದ್ಯಂತ ಸಡಗರ ಸಂಭ್ರಮದಿಂದ ಹನುಮ ಜಯಂತಿ ಅದ್ದೂರಿ ಆಚರಣೆ. ವಾಯುಪುತ್ರ ಹನುಮಂತನ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅಲಂಕಾರ. ಕೇಸರಿ ವಸ್ತ್ರ ಧರಿಸಿ ಕುಣಿದು ಕುಪ್ಪಳಿಸಿದ ಯುವಕರ ದಂಡು. ಸಮಾಜದ ಮೌಢ್ಯದ ಪ್ರತಿರೂಪವೇ ಬಾಲ್ಯ ವಿವಾಹ. ಬಾಲ್ಯ ವಿವಾಹವನ್ನ ತಡೆಯುವುದು ನಮ್ಮೆಲ್ಲರ ಕರ್ತವ್ಯ. ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ಹೇಳಿಕೆ. ಹಿಂದುಳಿದ ವರ್ಗಗಳ ನಿಗಮಗಳಿಗೆ 1600 ಕೋಟಿ ಅನುದಾನ ಕೂಡಲೇ ಬಿಡುಗಡೆ ಮಾಡಿ. ಎಲ್ಲವಾದರೆ ಹಿಂದುಳಿದ ವರ್ಗಗಳ ನಿಗಮಗಳನ್ನು ಮುಚ್ಚಿಬಿಡಿ. ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಜಿಲ್ಲಾ ಘಟಕದಿಂದ ಆಗ್ರಹಿಸಿ ಪ್ರತಿಭಟನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ 9. ಇದು ಕನ್ನಡಿಗರ ಕಣ್ಮಣಿ.